ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವರು ಎಲ್ಲವನ್ನು ಕೂಡ ಕೊಟ್ಟಿದೆ. ಇಟ್ ಇಸ್ ಮ್ಯೂಚುವಲ್. ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಬಹಳ ದೊಡ್ಡ ರೀತಿ ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲನೂ ಕೂಡ ನೋಡಿದ್ದೀವಿ. ಆದರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇಸ್ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, PWD ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು. ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ, 58% ಅಡಿಷನಲ್ ಮಳೆ ಆಗಿದೆ. ಬಾಗಲಕೋಟೆ ಜಿಲ್ಲೆ 38%. ಈ ರೀತಿ ನಾವೆಂದೂ ಮಳೆಯನ್ನು ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಇದು ಆಗಿದೆ. ನಾನು ಅದರೇ ಹೇಳಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳು ಹಾಳಾಗಿದ್ದಾವೆ, PWD ಏನಾಗಿದ್ದಾವೆ, ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ, ಶಾಲೆಗಳು, ಅಂಗನವಾಡಿಗಳು, ಈ ಎಲ್ಲವನ್ನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲನೂ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು ಆಮೇಲೆ ನಿಮ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಂದ್ರೆ ವೈರ್ಸ್ ಅಂತ ಏನಂತೀರ ಎಲ್ಲನೂ ಕೂಡ ಇವತ್ತು ದಿವಸ ಭಾಳಷ್ಟು ಪೋಲ್ಸು ಭಾಳಷ್ಟು ಇವತ್ತು ದಿವಸದಾಗಿದೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂತೆ ಕೆಲಸ ಮಾಡಿ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ಇವತ್ತು ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತೆಗೆದುಕೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದ್ಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಭಾಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೇವೆ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕು ನನಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಂದ್ರೆ 2.5 ತಾಸು ಟೈಮ್ ತಗೋದು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಇವತ್ತು ಹೊರಗಿನ ಬಂದಂಥವ್ರು ಅವರು ನಮ್ಮ ಮಕ್ಕಳೇನೆ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರಬೇಕು, ಆಂಧ್ರ ಪ್ರದೇಶ ಬಂದಿರ್ಬೋದು. ಎಲ್ಲ ಈ ಪರ್ಟಿಕ್ಯುಲರ್ಲಿ IT ಸೆಕ್ಟರ್ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಗಂಡ ಹೆಂಡತಿ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ತಗೋತಾರೆ, ಅವ್ರ ಸ್ಯಾಲ್ರಿಯಲ್ಲಿ EMI ಕೊಡ್ತಾರೆ, ಒಂದು ಕಾರ್ ತಗೋತಾರೆ. ಹೀಗಾಗಿ ಪ್ರೆಷರ್ ಆನ್ ಬೆಂಗಳೂರು ಇದ್ದಿದೆ. ಇದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತಾಡುವಂಥದ್ದು ಕಿರಣ್ ಮಜುಮ್ದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲ ನಮ್ಗೆ ಗೊತ್ತಿಲ್ಲ. ಪದೇ ನೀವು ಮಾತಾಡಿರೋ ಉದ್ದೇಶ ಏನು? ಈ ಕೆಲಸ ಆದ್ಮೇಲೆ ಆಕ್ಷನ್ ತಗೊಳ್ಳೋಕೆ ನೀವು ಹೇಳ್ತಿದ್ರೆ ಆಕ್ಷನ್ ತಗೊಂಡೇ ಕತೆ ಅದು. ಉದ್ಯಮಿಗಳು ಈಗ ಬಿಜೆಪಿ ರೀತಿ ಸರ್ಕಾರಕ್ಕೆ ಮುಷ್ಕರ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಿದ್ದಾರೆ ನೋಡಿ. ನಾನು ಹೇಳ್ತೀನಲ್ಲ, ಅವರು ಪದೇ ಕಾಲು ಎಳಿತಾರೆ ಸರ್ಕಾರದ್ದು. ಈಗ ಕಿರಣ್ ಮಜುಮ್ದಾರ್ ಅವರು ಕೂಡ ಸಾರ್ವಜನಿಕವಾಗಿ ಮೋಹನ್ ದಾಸ್ ಪೈ ಅವ್ರಿಗೂ ಕೂಡ ಎಲ್ಲವನ್ನ ಕರ್ನಾಟಕ ರಾಜ್ಯ ಕೊಟ್ಟಿದೆ. ಅವರಿಂದು ಕೂಡ ನಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಕಾಲು ಎಳೆಯುವಂತ ಪ್ರಶ್ನೆ ಇಲ್ಲ. ಆಮೇಲೆ ಇನ್ನೊಂದು ತಿಳ್ಕೊತೀರಿ, ಯಾರು ಇಂಡಸ್ಟ್ರೀಸ್ ನಮ್ಗೆ ಬಿಟ್ಟು ಹೋಗಿದಾರೆ? ಇವತ್ತು ಅನೇಕ ಸಲ ನೆರೆ ರಾಜ್ಯದ ಮಂತ್ರಿಗಳು ದೇವನಹಳ್ಳಿದಾದ್ಮೇಲೆ ಬನ್ನಿ ಏರೋಸ್ಪೇಸ್ ಅನ್ನೋದು ಯಾರು ಒಬ್ರು ಹೋಗಿದ್ದಾರೆ. ಅದಾದ್ಮೇಲೆ ರೋಲ್ಸ್ ರಾಯ್ಸ್ ಉದ್ಘಾಟನೆ ನಾನೇ ಮಾಡಿದೆ. ಏನು ಯಾರ್ಯಾರು ಹೋಗಿದ್ದಾರೆ ಹೇಳಿ? ಬನ್ನಿ ನಮ್ಮಲ್ಲಿ ಬನ್ನಿ ಅಂತ ಯಾರು ಹೋಗ್ತಾರ? ಬೆಂಗಳೂರು ಹತ್ರ ಇವತ್ತು ದಿವಸ ಪರಿಸರ ಇದೆ, ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ. ಇಲ್ಲಿಂದ ಯಾರು ಆಚೆ ಹೋಗುವಂತ ಪ್ರಶ್ನೆ ಬರೋದಿಲ್ಲ. ಇನ್ನು ಆಚೆ ಕಡೆಯವರು ಈ ಕಡೆ ಬರ್ತಿರ್ತಾರೆ. ವೈಜ್ಞಾನಿಕವಾಗಿ ಸರಿಯಾಗಿ ಮುಚ್ಚಿಲ್ಲ ನೋಡಿ. ಈಗ ಬಿಜೆಪಿ ಅವ್ರು ಮಾತಾಡ್ತಾರೆ, ನೀವು ಮಾತಾಡಕ್ ಹೋಗ್ಬೇಡಿ.
ಮೊದಲು ಹುಂಡಿ ಮುಚ್ತಾ ಇಲ್ಲ ಅಂತಂದ್ರೆ ಈಗ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿ ವೈಜ್ಞಾನಿಕ ಮುಚ್ಚಿಲ್ಲ ನನಗೆ. ನೀವು ಇದ್ದಾಗ ಏನು ಬದನೇಕಾಯಿ ತಂದ್ರ ಬಿಡಿ. ನೆಕ್ಸ್ಟ್ ಅಟೆಂಡ್ ಆಗ್ತಾ ಇದಾರೆ, ಅದು ಆಕ್ಷನ್ ಇಸ್ ಬಿನ್ ಟೇಕನ್, ಆಕ್ಷನ್ ತಗೊಳ್ಳೋಣ. ಮುಚ್ಚುವ ಗುಂಡಿ ಒಂದು ಮಳೆ ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಮತ್ತೆ ಕಿತ್ತೋಗ್ತಾ ಇದೆ ಸರ್. ಮುಚ್ತಾ ಇದಾರೋ ಪ್ರೊಸೆಸ್ ಆದ್ರೆ ನೋಡಿ, ಒಂದು ಹೇಳ, ಔಟ್ ಆಫ್ ಸಿಟಿ ಐ ಆಮ್ ಆಲ್ಸೋ ಸಿವಿಲ್ ಇಂಜಿನಿಯರ್. ಐ ಮೈಟ್ ನಾಟ್ ಬಿ ಎ ಬ್ರೈಟ್ ಸ್ಟೂಡೆಂಟ್. ಸಿವಿಲ್ ಇಂಜಿನಿಯರ್ ಯಾವಾಗಲೂ ಅನಿವಾರ್ಯ ಬರ್ತದೆ. ಈ ಮಳೆಗಾಲದಲ್ಲಿ ಆಕ್ಚುಲಿ ನಾವು ಈ ಟಾರ್ ಹಾಕಬಾರ್ದಂಥದ್ದು. ಟಾರ್ಗೂ ಮತ್ತು ನೀರಿಗೆ ಅದು ಬದ್ಧ ವೈರಿ ಇದ್ದ ಹಾಗೆ ಆಕ್ಚುಲಿ. ಬಟ್ ಈಗ ಅನಿವಾರ್ಯವಾಗಿ ನಾವು ಇದನ್ನು ಸಹಿತ ಮಾಡಬೇಕಾಗ್ತದೆ, ಗುಂಡಿಗಳು ಮುಚ್ಕೊಳ್ಬೇಕಾಗಿ. ನೀವು ಪರ್ಫೆಕ್ಟ್ ಮುಂದೆ ಕಾರ್ಪೆಟಿಂಗ್ ಮಾಡುವಾಗ ಮತ್ತೆ ಅದನ್ನು ಇದು ಮಾಡಿಕೊಂಡು ಟಾರ್ ಹಾಕಬೇಕಾಗ. ಟಾರಿಗೆ ಮತ್ತು ಮಳೆಗೆ ನೀವು ಹಾಗಾದ್ರೆ ಮಳೆ ಮುಗಿಲಿ ನಾವು ವೇಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಒಂದು ನಿಮ್ಗೆ ಕಮೆಂಟ್ ಬರ್ತದೆ. ಬಿಜೆಪಿ ಟರ್ಮಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಬಂದ್ರೆ ಬೆಂಗಳೂರನ್ನ ಬದಲಾಯಿಸ್ತೀವಿ ಅಂತ ನಿಮ್ಮ ಸರ್ಕಾರದಲ್ಲೂ ಅದೇ ಇಶ್ಯೂ, ಅದೇ ರಸ್ತೆ ಗುಂಡಿ, ಅದೇ ಟ್ರಾಫಿಕ್ ಇಶ್ಯೂಸ್. ನಾನು ಹೇಳಿದೆ ಗ್ರೋಯಿಂಗ್ ಸಿಟಿ. ಇಷ್ಟೊತ್ತನ ಏನು ಹೇಳಿದೆ ನಿಮಗೆ? ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಇಟ್ಸ್ ಅ ಗ್ಲೋಬಲ್ ಸಿಟಿ. ಪ್ರೆಷರ್ ಇಸ್ ದೇರ್. ನಮ್ಮವ್ರು ಯಾರಾದರೂ ಹೊರಗೆ ಹೋಗ್ತಾರಾ? ನಮ್ಮ ಕರ್ನಾಟಕ ರಾಜ್ಯದವರು ಬೇರೆ ಜಿಲ್ಲೆಗಳಿಗೆ, ಗುಜರಾತ್ ಆಗಲಿ, ಉತ್ತರ ಪ್ರದೇಶ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಅದು ನಿಮ್ಮ ತೆಲಂಗಾಣ ಆಗಲಿ, ತಮಿಳುನಾಡು ಆಗಲಿ, ನಮ್ಮಲ್ಲಿ ಹೊರಗೆ ಹೋಗೋ ನಮ್ಮ ಮಕ್ಕಳು ಎಷ್ಟು ಜನ ಹೋಗ್ತಾರೆ ಜಲ್ಲಿಂದ ಹೊರಗಡೆ ಹೋಗೋರು? 5%. ಯಾರು ಗುಜರಾತ್ಗೆ ಹೋಗ್ತಾರಾ? ಯಾರು UP ಹೋಗ್ತಾರಾ? ನಮ್ಮಲ್ಲಿ ಬರೋರು 95%. ಇನ್ಕಮಿಂಗ್ ಇಸ್ 95%, ಔಟ್ ಗೋಯಿಂಗ್ ಇಸ್ 5%. ಬರಬೇಡ ಅಂತ ಹೇಳ್ತಾ ಇಲ್ಲ ನಾವು. ಸ್ವಾಗತ, ಇಸ್ ಅ ಗ್ಲೋಬಲ್ ಸಿಟಿ. ವಿದೇಶಿಗರು ಬರ್ತಾರೆ. ಸುಮ್ಮನೆ ಈಗ ಈ ಬ್ಯಾಂಗ್ಳೂರು ಸಿಟಿ ಕ್ರಿಯೇಟ್ ಮಾಡಿದವರೇ ಕಾಂಗ್ರೆಸ್ ಸರ್ಕಾರ. ಇವತ್ತು ಸಾಧನ ಇವತ್ತು ಗ್ಲೋಬಲ್ ಸಿಟಿ ಅದಕ್ಕೆ ಮಾಡಕ್ಕಿದ್ದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾರೆ. ಈ BJP ಅವ್ರು ಮಾಡಿದಾರ? IT ಸಿಟಿ ಆಗಿದ್ದು ಇವತ್ತು ಸಿಲಿಕಾನ್ ವ್ಯಾಲಿ ಆಗಿದ್ದು SM ಕೃಷ್ಣ ಸರ್ಕಾರದಿಂದ. SM ಕೃಷ್ಣ ಅವ್ರು ಕೊಡುಗೆ ನಮ್ಮ ಕಾಂಗ್ರೆಸ್ ಸರ್ಕಾರ.